ಪುನೀತ್. ವಿನಯ್ ಫೋನ್ ಮಾಡಿ ಕೇಳ್ತಾರೆ, ಯಾರಿಗೆ? ಪುನೀತ್ಗೆ. ಎಲ್ಲಿದೆಯಾ ನೀನು, ಏನು ಎತ್ತ ಅಂತ. ಆಗ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ. ಆ ಟೈಮ್ನಲ್ಲಿ ವಿನಯ್ ಏನ್ ಹೇಳ್ತಾರೆ, ದರ್ಶನ್ ಹಾಗೆ ಪವಿತ್ರ ಗೌಡ ಇಲ್ಲಿ ಬಂದಿದ್ರಲ್ಲ ಸ್ಪಾಟ್ಗೆ, ರೇಣುಕಾ ಸ್ವಾಮಿ ಮರ್ಡರ್ ಆದಂತ ಜಾಗಕ್ಕೆ, ಆ ವಿಚಾರವನ್ನ ಯಾರಿಗೂ ಹೇಳ್ಬೇಡ ಅನ್ನುವಂಥದ್ದನ್ನ ಅವರು ಸೂಚಿಸಿದ್ರು. ಭಾನುವಾರ ಬೆಂಗಳೂರಿಗೆ ಬಂದು 10ನೇ ತಾರೀಕು 6ನೇ ತಿಂಗಳಿನಂದು ನಾನು ಶೆಡ್ಗೆ ಹೋಗಿರ್ತೀನಿ. ವಿನಯ್ ನನ್ನ ಫೋನ್ ನಲ್ಲಿದ್ದಂತ ವಿಡಿಯೋ ಹಾಗೆ ಫೋಟೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಯಾರ ಸ್ಟೇಟ್ಮೆಂಟು ಇದು? ಈ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಯಾಗಿರುವಂತ ಪುನೀತನ ಸ್ಟೇಟ್ಮೆಂಟು. CRPC 164 ಅಡಿ ಆತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಈಗ ಸಿ.ವಿ. ನಾಗೇಶ್ವರು ಓದ್ತಾ ಇದ್ದಾರೆ. ವಿನಯ್ ಸ್ಟೇಟ್ಮೆಂಟ್, ಯಾರು ಪುನೀತ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ವಿನಯ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೋರ್ವ ಪ್ರಮುಖ ಆರೋಪಿ ಯಾರು ವಿನಯ್ ಇದ್ದಾನೆ, ಸೊ ಸ್ಟೋನಿ ಬ್ರೂಕ್ಸಿಗೆಲ್ಲ ಸಂಬಂಧಪಟ್ಟಂಗೆ. ಸೊ ಆತ ಪುನೀತ್ ಹೇಳಿರೋ ಪ್ರಕಾರವಾಗಿ ಫೋನ್ ಮಾಡಿದ್ರಂತೆ. ಯಾರಿಗೆ? ಪುನೀತ್ಗೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳದ್ನಂತೆ. ದರ್ಶನ್ ಹಾಗೆ ಪವಿತ್ರ ಗೌಡ ಬಂದಿದ್ದ ವಿಚಾರವನ್ನ ಯಾರಿಗೂ ಹೇಳ್ಬೇಡ ಅಂತೆಲ್ಲ ಸೂಚಿಸಿದ್ರಂತೆ. ಭಾನುವಾರ ಬೆಂಗಳೂರಿಗೆ ಬಂದು 10ನೇ ತಾರೀಕಿನಂದು ನಾನು ಶೆಡ್ಗೆ ಹೋಗಿರ್ತೀನಿ ಅನ್ನುವಂಥದ್ದನ್ನ ವಿನಯ್ ಅಂದ್ರೆ ಪುನೀತ್ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದನ್ನೇ ಸಿ.ವಿ. ನಾಗೇಶ್ವರ್ ಆರಂಭದಲ್ಲಿ ಹೇಳಿದ್ದು. 12 ದಿನದ ನಂತರದಲ್ಲಿ ಇವ್ರು ಸ್ಟೇಟ್ಮೆಂಟ್ ಅನ್ನ ಪಡೆದಿದ್ದಾರೆ. ಆದ್ರೆ ಆತ ಬೆಂಗಳೂರಿನಲ್ಲೇ ಇದ್ದ ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಸಿ.ವಿ. ನಾಗೇಶ್ವರ್ ಏನ್ ಹೇಳಿದ್ರು. ಈಗ ಅವ್ರು ಏನ್ ತೋರಿಸ್ತಾ ಇದ್ದಾರೆ ಅಂತಾದ್ರೆ ಪುನೀತ್ನ ಸ್ಟೇಟ್ಮೆಂಟ್ ಓದ್ಬಿಟ್ಟು ಆ ವಿಚಾರವನ್ನ ಹೇಳ್ತಾ ಇದ್ದಾರೆ.